ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಶನಿವಾರ ಬೆಳಗ್ಗೆ ಎದ್ದು ಮನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರ ಪೂಜೆಗೆ ಹೂವು ಬೇಕಾಗಿತ್ತು. ಅಪ್ಪನ ಸ್ಕೂಲಿಗೆ ಇವತ್ತು ನಾನೇ ಬಿಟ್ಬಿಟ್ಟು ಬಂದೆ. ಜೀವನ್ ಹೇಗಿದ್ರು ಮನೆಯಲ್ಲಿ ಇರ್ತಾರೆ ಅಲ್ವಾ, ಪಾಪುನ ನೋಡ್ಕೊತಾ ಇರ್ತಾರೆ ಅಂತ ಅಂದ್ಬಿಟ್ಟು ಜೀವನ್ ನೀನೇ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಾ ಅಂತ ಹೇಳಿದ್ರು. ಸರಿ ಆಯಿತು. ಹಾಗೆ ಬರ್ತಾ ಒಂದು ಸ್ವಲ್ಪ ಮಾರ್ಕೆಟಿಗೆ ಕೂಡ ಹೋಗಬೇಕಾಯಿತು. ಹಾಗೆ ಮಾರ್ಕೆಟಿಗೆ ಹೋಗಿ ಒಂದಷ್ಟು ವೆಜಿಟೇಬಲ್ಸ್ನೆಲ್ಲ ತೊಗೊಂಡು, ಹಾಗೆ ಹೂವು ಎಲ್ಲ ಬೇಕಾಗಿತ್ತು ದೇವ್ರಿಗೆ ಅಂತ ಅದನ್ನು ಕೂಡ ತೊಗೊಂಬಂದೆ. ಇಲ್ಲಿ ಮನೆ ಹತ್ರ ಕಂಪೇರ್ ಮಾಡಿಕೊಂಡ್ರೆ ಬರೋ ಹೂವುಗಳಿಗಿಂತ ಮಾರ್ಕೆಟ್ಗೆ ಹೋಗಿ ತೊಗೋಬೋದು. ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇವತ್ತು ನನಗೆ ಗಣಗ್ಲು ಹೂವು ಆಗಿರ್ಬೋದು, ಅದಾದಮೇಲೆ ತುಳಸಿ, ರೋಸು ಎಲ್ಲ ಸಿಕ್ತು ಹೂವು. ಸೊ ಹಾಗಾಗಿ ತೊಗೊಂಡು ಬಂದು ಇವಾಗ ದೇವರಿಗೆ ಎಲ್ಲ ಮುಡಿಸೋಣ ಅಂತ. ಸೊ ನನಗೆ ಈ ಥರ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡೋದು ಅಂದರೆ ತುಂಬ ಇಷ್ಟ. ಜಾಸ್ತಿ ಹೂವು ಇರಬೇಕು, ಅದರಲ್ಲೂ ಮೇಯ್ನಾಗಿ ಶನಿವಾರ ತುಳಸಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ತುಳಸಿ ಬೇರೆ ಟೈಮು 30 ರೂಪಾಯಿ ಅಂತ ಹೇಳ್ತಾರೆ, ಬಟ್ ಇವತ್ತು ಲಕ್ಕಿಲಿ 20 ರೂಪಾಯಿಗೆ ಮೊಳ ಹಾಕ್ಕೊಂಡು ಕೊಟ್ಟರು. ನಾನು ಸರಿ ಅಂದ್ಬಿಟ್ಟು ಒಂದು 3 ಮೊಳ ತೊಗೊಂಡು ಬಂದೆ. ಇವಾಗ ದೇವರಿಗೆ ಹೂವು ಮುಡಿಸಿ ಮತ್ತು ತುಳಸಿ ಎಲ್ಲ ಮುಡಿಸಿ ರೆಡಿ ಮಾಡ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ. ಇನ್ನು ಜೀವನ್ ಕೂಡ ಪಾಪುನ ನೋಡಿಕೊಂಡು ಹಾಗೆ ಅವರು ಕೂಡ ರೆಡಿಯಾಗಿ ಬಂದರು. ಪಾಪುನ ಇವತ್ತು ಅಮ್ಮನ ಮನೆಗೆ ಬಿಟ್ಟು ಆಮೇಲೆ ನಾವು ಹೊನ್ನವ ಕ್ಷೇತ್ರಕ್ಕೆ ಹೋಗೋಣ ಅಂತ ನಂದು ಕಾಯಿ ಕಟ್ಟಿ ಸಂಕಲ್ಪ ಮಾಡಿಕೊಂಡು 5ನೇ ವಾರದ ಪೂಜೆ. ಆಮೇಲೆ ಜೀವನ್ ಕೂಡ ನನ್ನ ಜೊತೆಗೆ ಬರ್ತಾರಲ್ವ, ಸೊ ಅವರು ಕೂಡ ದೀಪ ಎಲ್ಲ ಹಚ್ತಾ ಇದ್ದಾರೆ. ಅವ್ರದ್ದು 4ನೇ ವಾರ. ಸೊ ಈ ರೀತಿಯಾಗಿ ಅದೆಷ್ಟು ಬೇಗ ಇಷ್ಟೊಂದು ಟೈಮ್ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಂದು 1 ವಾರ ಅಷ್ಟೇ ಮಿಸ್ ಆಗಿದ್ದು, ಅದು ಬಿಟ್ಟರೆ ಕಂಟಿನ್ಯೂಸ್ ಆಗಿ ಸಿಕ್ಕಿದೆ. ಇನ್ನು ಇವತ್ತೊಂದು ಸ್ವಲ್ಪ ಬೈದಲ್ಲೇ ಬೆಳಗ್ಗೆ ಅಂದ್ಕೊಳ್ತಾ ಇದ್ದೆ, ಇಫ್ ಇನ್ ಕೇಸ್ ಪೀರಿಯಡ್ಸ್ ಆಗಿಬಿಟ್ರೆ ಹೋಗಂಗಿರಲ್ಲ ಅಂತ. ಬಟ್ ಆದರೂ ಪರವಾಗಿಲ್ಲ, ಬೇಗನೆ ಮುಗಿಸ್ಕೊಂಬಿಡೋಣ. ಫೈನಲ್ ಮನೆಯಲ್ಲಿ ಪೂಜೆ ಮಾಡಿ ಹೊರಡೋ ಟೈಮ್ಗೆ ಏನಾರ ಆದರೆ ಹೋಗೋದು ಬೇಡ. ಇಫ್ ಇನ್ ಕೇಸ್ ಏನಾರು ಆಗಲಿಲ್ಲ ಅಂದರೆ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತಲೇ ಬೇಗ ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ಆದ್ರೂ ಒಂದು ಸ್ವಲ್ಪ ಲೇಟ್ ಆಯಿತು. ಹೆಂಗಾದರೂ ಆಗಲಿ ಇವಾಗ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಅದಾದಮೇಲೆ ಬಂದು ನಾವು ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ಹೋಗಬೇಕು ಅಂತ ಅಂದರೆ ಒಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಇನ್ನಿವತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋ ಅಡುಗೆಗಳೇನೂ ಮಾಡೋ ಹಾಗಿಲ್ವಲ್ಲ, ಹಾಗಾಗಿ ಪೊಂಗಲ್ನ ಮಾಡಿದ್ದೆ. ಅಪ್ಪುಗೆ ಬಾಕ್ಸಿಗೆ ಪೊಂಗಲ್ನೇ ಹಾಕಿದ್ದೆ. ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು, ಅವ್ನು ಖಾಲಿ ಮಾಡ್ಕೊಂಡು ಬರ್ತಾನೋ ಏನು ಅಂತ. ಬಟ್ ಆದರೂ ಪರವಾಗಿಲ್ಲ, ನಾವು ಹೇಗಿದ್ದರೂ ತಿನ್ನೋಂಗಿಲ್ವಲ್ಲ ಅಂತ ಅಂದ್ಬಿಟ್ಟು ಅವನಿಗೂ ಪೊಂಗಲ್ನೇ ಮಾಡಿ ಕೊಟ್ಟು ಕಳಿಸಿದ್ದಾಯಿತು. ಇನ್ನು ಅವನೊಂದು 12:15 ಹಾಗೆ ಇವತ್ತು ಸ್ಕೂಲ್ ಬಿಡೋದು. ಒಂದು 15 ನಿಮಿಷ ಬೇಗ ಬಿಡ್ತಾರೆ ಅಷ್ಟೇ ಸ್ಯಾಟರ್ಡೆ ಅವನಿಗೆ. ಚಿಂಟುನೇ ಹೋಗಿ ಕರ್ಕೊಂಬರ್ತಾರೆ, ನಾನು ಜೀವನಿಬ್ಬರು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಹಾಗಾಗಿ. ಸೊ ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಅಮ್ಮನ ಮನೆಗೆ ಪಾಪನ ಬಿಟ್ಬಿಟ್ಟು ಹೋಗುವಂಥದ್ದು. ಪೂಜೆ ಅಂತೂ ಆಯಿತು. ನಾನು ಫಸ್ಟ್ ಪೂಜೆ ಮಾಡಿದಾದಮೇಲೆ ಜೀವನ್ ಪೂಜೆ ಮಾಡ್ತಾರೆ. ಸೊ ಅಲಂಕಾರ ಎಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ಸ್ ಎಲ್ಲ ಓದೋದಕ್ಕೆ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಹೊರಗಡೆ ಹೊಸಲಿಗೆ ಅದಾದಮೇಲೆ ತುಳಸಿಗೆ ಎಲ್ಲನೂ ಕೂಡ ಪೂಜೆ ಮಾಡಿ ಒಳಗಡೆ ಬಂದಮೇಲೆ ನಾನು ಮಂಗಳಾರತಿ ತೊಗೊಂಡು ಜೀವನ್ ಮತ್ತು ಸಿರಿಗೆ ಕೂಡ ಮಂಗಳಾರತಿನ ಕೊಟ್ಟೆ. ಸೊ ಒಂಥರ ಮೈಂಡ್ ಪೀಸ್ ಅನಿಸುತ್ತೆ. ಬೆಳಗ್ಗೆ ಬೇಗ ಮನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡೋದು ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಬಟ್ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು, ಬಟ್ ಆದರೂ ಪರವಾಗಿಲ್ಲ, ಬೇಗನೆ ಮಾಡಿದ್ದೀನಿ ಅನ್ನೋದೊಂದು. ಆ್ಯಂಡ್ ಸ್ಯಾಟರ್ಡೆ ನಾವು ಯಾವತ್ತೂ ಇಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ನೋಡಬೇಕು ರಶ್ ಇರ್ತಾರ ಏನು ಅಂತ. ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜನ ಅಂತೂ ಇದ್ದೇ ಇರ್ತಾರೆ ಅನ್ನೋದು ನನ್ನ ಪ್ರಕಾರ. ಬಟ್ ಜೀವನ್ ಪರವಾಗಿಲ್ಲ, ಹೆಂಗಾರು ಆಗಲಿ ಇವತ್ತು ಬೇಗನೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಆ್ಯಂಡ್ ನಂದು ಕೂಡ ಪರಿಸ್ಥಿತಿ ಈ ಥರ ಇತ್ತಲ್ವ, ಬೇಗನೆ ಹೋಗ್ಬಿಟ್ಟು ಬಂದ್ಬಿಡೋಣ ಅನ್ನೋದೇ ಇತ್ತು. ಸೊ ಪೂಜೆ ಎಲ್ಲ ಆಯಿತು. ನಂದು ಪೂಜೆ ಎಲ್ಲ ಆದಮೇಲೆ ಜೀವನ್ ಕೂಡ ಹೋಗಿ ಪೂಜೆ ಮಾಡಿಬಿಟ್ಟು ಬಂದರು. ಅವ್ರು ಬರೋ ಅಷ್ಟೊತ್ತಿಗೆ ಪಾಪುನ ಆಟಾಡಿಸ್ಕೊಂಡು ಅವಳನ್ನು ಕೂಡ ಫೀಡಿಂಗ್ ಎಲ್ಲ ಮಾಡಿಸ್ದೆ. ಇನ್ನು ಅಮ್ಮನ ಮನೆಗೆ ಹೋಗಿ ಬಿಟ್ಟರೆ ಅವಳು ಒಂದು ಸ್ವಲ್ಪ ಹೊತ್ತಲ್ಲಿ ಆಟಾಡ್ಕೊಂಡಿರ್ತಾಳೆ. ಆಮೇಲೆ ಹತ್ರ ನಮ್ಮಮ್ಮ ಸರಿ ಏನಾದ್ರು ಮಾಡಿ ತಿನ್ನಿಸ್ತಾರೆ ಅಂತ. ಸೊ ಇವಾಗ ಪೊಂಗಲ್ನ ಕೂಡ ಹಾಕ್ಕೊಂಡು ನಾನು ಜೀವನ್ ಇಬ್ಬರು ಕೂಡ ಬೆಳಗ್ಗೆ ಟಿಫನ್ನ ಮಾಡಿದ್ವಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಪ್ರದಕ್ಷಿಣೆ ಎಲ್ಲ ಮುಗಿಸಿ ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗೋಗ್ಬಿಡುತ್ತೆ. ಹಾಗಾಗಿ ತಿಂಡಿನ ತಿಂದ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಪೂಜೆ ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಸಂಜೆ ಹೋಗ್ತಾ ಇದ್ವಿ. ಫಸ್ಟ್ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಜೀವನಿಗೆ ರಜೆ ಇರುತ್ತಲ್ಲ, ಹಾಗಾಗಿ ಬೆಳಗ್ಗೆನೇ ಹೋಗ್ಬಿಟ್ಟು ಬರೋಣ ಅಂತ. ನಾನು ಆ್ಯಕ್ಚುಲಾಗಿ 9 ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ದು. ಆಮೇಲೆ 11 ಗಂಟೆ ಆಗಿದೆ ಇವಾಗ ಹೊರಡೋ ಅಷ್ಟೊತ್ತಿಗೆ. ಇವಾಗ ಹೋಗಿ ಬರೋದು. ಅಪ್ಪುನ ಚಿಂಟುಗೆ ಹೇಳ್ತೀನಿ ಸ್ಕೂಲಿಂದ ಕರ್ಕೊಂಬರೋದಕ್ಕೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಜಾಸ್ತಿ ಜನ ಕೂಡ ಇರ್ತಾರೆ ಅಂತ ಅಂದ್ಕೊಳ್ತೀವಿ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಹೇಗಾಗುತ್ತೆ ಅಂತ. ಇನ್ನು ಸಿರಿಗೆ ಸ್ನಾನ ಏನೂ ಮಾಡಿಸಿಲ್ಲ, ಅಲ್ಲಿ ಅಮ್ಮನ ಮನೆಯಲ್ಲೇ ಸ್ನಾನ ಮಾಡಿಸ್ಬಿಟ್ಟು
ಹಾಗೆ ತಿಂಡಿ ತಿನ್ನಿಸ್ತಾರೆ ಅಂತ ಜಸ್ಟ್ ಇವಾಗ ಫೀಡ್ ಮಾಡಿಸ್ದೆ. ಆರಾಮಾಗಿರ್ತಾಳೆ ಅಲ್ಲಿ. ಹೋಗ್ಬಿಟ್ಟು ಬರೋಣ. ನಾವು ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ ಒಂದು 3 hour ಆದರೂ ಹಾಗೆ ಆಗುತ್ತೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ರಶ್ ಕೂಡ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಪೂಜೆ ಅಂತೂ ಇವತ್ತೇನೋ ಒಂಥರ ದೇವ್ರ ಮನೆ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಬ್ಯಾಕ್ ಕ್ಯಾಮ್ರಾದಿಂದ ನಾನು ಒಂದ್ಸಲಿ ಶೇರ್ ಮಾಡ್ಕೋತೀನಿ ಹೇಗಿದೆ ಅಂತ. ಸೊ ತುಳಸಿ ಎಲ್ಲ ಹಾಕಿ ಹೂವು ಮುಡಿಸಿದ್ರೆ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ವಿಡಿಯೋಗಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಏನೋ ದೇವ್ರ ಮನೆ ಫುಲ್ ಅಲಂಕಾರ ಮಾಡಿದಾಗ ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ಅಲ್ಲಿ ಹೋದ್ಮೇಲೆ ಆದರೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊತೀನಿ, ಇಲ್ಲ ಅಂತಂದರೆ ಗೊತ್ತಿಲ್ಲ. ಯಾಕೆಂತಂದರೆ ಜೀವನ್ ಕೂಡ ದೀಪ ಹಚ್ತಾರಲ್ವ, ಸೊ ಅವರು ಕೂಡ ಬ್ಯುಸಿ ಇರ್ತಾರೆ. ಮತ್ತು ನಾನು ಅವ್ರಿಗೆ ವಿಡಿಯೋ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇನ್ನು ಬೆಳಗ್ಗೆ ತರಕಾರಿ ಎಲ್ಲ ತೊಗೊಂಬಂದು ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಹೋಗಿ ಬೇಗ ದೇವಸ್ಥಾನಕ್ಕೆ ಬರ್ತೀವಿ. ಟೈಮ್ ಆಗ್ಬಿಡುತ್ತೆ, ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕು. ಸೊ ಇವತ್ತು ಟ್ರಾಫಿಕ್ ಏನಿರಲಿಲ್ಲ, ಆರಾಮಾಗೆ ದೇವಸ್ಥಾನಕ್ಕೆ ಬಂದ್ವಿ. ಜೊತೆಗೆ ಬಿಸಿಲಿರಲಿಲ್ಲ, ಮೋಡ ಇತ್ತು, ಒಂಥರ ಚೆನ್ನಾಗಿತ್ತು. ಬೇಗನೆ ಬಂದುಬಿಟ್ವಿ ದೇವಸ್ಥಾನದ ಹತ್ರ ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿ ನೋಡಿದ್ರೆ ತುಂಬ ರಶ್ ಇದ್ದರು. ನಾನು ಹೊರಗಡೆ ಗಾಡಿಗಳು ನೋಡಿದ್ರೇ ಒಂದು ಲೆಕ್ಕ ಹಾಕ್ಕೊಂಡ್ಬಿಡ್ತೀನಿ, ಓ ಸಕ್ಕ ಜನ ಇದ್ದಾರೆ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಕಷ್ಟ ಯಾಕೆ ಅಂತ ಅಂದರೆ ಅಲ್ಲಿ ಪ್ರದಕ್ಷಿಣೆ ಹಾಕೋವಾಗ, ದೀಪ ಹಚ್ಚೋವಾಗ ಎಸ್ಪೆಷಲಿ ಅಲ್ಲಿ ಕಾಲಿಗೆ ಅಡ್ಡಡ್ಡ ಸಿಗ್ತಾ ಇರ್ತಾರೆ, ಬೇಗನೂ ಮೂವ್ ಆಗೋಲ್ಲ. ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಿಟ್ಟರೆ ಇನ್ನೇನಿಲ್ಲ, ಪ್ರದಕ್ಷಿಣೆ ಎಲ್ಲ ಬೇಗನೆ ಹಾಕ್ಕೊಂಡು ಬರ್ಬೋದು. ಬಂದ್ವಿ ಇವಾಗ ದೇವಸ್ಥಾನಕ್ಕೆ. ತುಂಬ ರಶ್ ಇದ್ದಾರೆ, ಗಾಡಿಗಳು. ಸ್ಯಾಟರ್ಡೆ ಯಾವತ್ತೂ ಬೆಳಗ್ಗೆ ಬಂದಿಲ್ಲ, ಸಂಜೆ ಬರ್ತಾ ಇದ್ವಿ. ನೋಡೋಣ ಒಳಗಡೆ ಎಷ್ಟು ಜನ ಇರ್ತಾರೆ ಏನೋ. ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗ ನಾನು ವಿಡಿಯೋ ಕ್ಲಿಪ್ಪಿಂಗ್ ಏನೂ ತೊಗೊಳ್ತಾ ಇರಲಿಲ್ಲ, ಯಾಕಂದರೆ ಪೂಜೆ ಮಾಡಬೇಕಾಗಿತ್ತು, ಅದೇ ಬ್ಯುಸಿನಲ್ಲಿ ಇರ್ತಿದ್ದೆ. ಬಟ್ ಈ ಸಲ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು. ಸೊ ದೀಪ ಎಲ್ಲ ಹಚ್ಕೊಂಡು ಇವಾಗ ಪ್ರದಕ್ಷಿಣೆಗೆ ಹೋಗಬೇಕು. ಇವತ್ತು ನನಗೆ ತುಂಬ ಸ್ಪೆಷಲ್ ಅನಿಸಿದ್ದು ಏನು ಅಂತ ಅಂದರೆ ವೆಂಕಟೇಶ್ವರನ ದರ್ಶನ ಆಯಿತು. ನಾವು ಯಾವತ್ತೂ ಕೂಡ ಇಲ್ಲಿ ಮೇಲ್ಗಡೆ ಬಂದೇ ಇರಲಿಲ್ಲ. ಇಲ್ಲಿ ತೆಂಗಿನಕಾಯಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮೇಲ್ಗಡೆ ಬಂದಿದ್ದು, ಅದೇ ಸಂಕಲ್ಪ ಮಾಡಿ ಏನು ಕಟ್ಟಿರ್ತೀವಿ ಅಲ್ವಾ, ಆ ತೆಂಗಿನಕಾಯಿನ ತೊಗೊಳ್ಳೋಣ ಅಂತ ಬಂದಿದ್ದು. ಬಟ್ ಅಲ್ಲಿ ನೋಡಿದ್ರೆ ದೇವ್ರ ಮೂರ್ತಿ ನಂಗೆ ನೋಡಿ ತುಂಬಾ ಖುಷಿ ಆಯಿತು. ಅದಾದಮೇಲೆ ಅಲ್ಲಿ ಒಬ್ಬರು ಮಂಗಳಾರತಿ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಹೋದರು. ಸರಿ ಮಾಡ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಕೂಡ ಮಂಗಳಾರತಿ ಮಾಡಿಬಿಟ್ಟು ಆಮೇಲೆ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಬಂದಿದ್ದಾಯಿತು. ನಂಗೆ ನಿಜವಾಗ್ಲೂ ಇದು ಅಂತ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಯಾವತ್ತೂ ಕೂಡ ದೇವಸ್ಥಾನದಲ್ಲಿ ಇಷ್ಟು ಹತ್ತಿರದಲ್ಲಿ ನಾನು ದೇವರನ್ನು ನೋಡೇ ಇರಲಿಲ್ಲ. ಆ್ಯಂಡ್ ಅದೊಂಥರ ಸ್ಪೆಷಲ್ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು ನನಗೆ.
ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಇವಾಗ ಪ್ರಸಾದ ಕೂಡ ತಿಂದ್ಬಿಟ್ಟು ಅದಾದಮೇಲೆ ಮನೆಗೆ ಹೊರಟ್ವಿ. ಮನೆಗೆ ಬಂದಮೇಲೆ ಅಮ್ಮನ ಮನೆಗೆ ಹೋಗಿ ಪಾಪುನ ಕರ್ಕೊಂಡು ಅದಾದಮೇಲೆ ನಾವು ನಮ್ಮ ಮನೆಗೆ ಬಂದಿದ್ದು. ಸೊ ಪಾಪು ಅಂತೂ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ಲು. ಅವಳನ್ನೇನು ತಲೆ ಕೆಡಿಸ್ಕೋಬೇಕು ಅನ್ನೋ ಥರ ಇರಲ್ಲ, ಆರಾಮಾಗಿರ್ತಾಳೆ ಅವಳು. ಊಟ ಮಾಡಿಸ್ಬಿಟ್ರೆ ನಿದ್ದೆ ಮಾಡ್ತಾಳೆ. ನೋಡು ನೋಡ್ಕೊಂಡ್ ಮಾಡ್ತಾಳೆ. ಸರಿ ಯಾರು ಕೈ ಸುಟ್ಟಿತ್ತು, ಅವ್ರು ಹೋಗ್ಲಿಲ್ಲ ಅಂತ ನಾನೇ ಮುಂದಗಡೆ ಸೈಡ್ ಮಾಡ್ಕೊಂಡು ಅಂದ್ರೆ ಅದ್ರಲ್ಲಿ ಏನ್ ಅರ್ಜೆಂಟು ಅಂತಾರೆ, ಕೈ ಸುಡ್ತಾ ಇದ್ದೆ ಅದಕ್ಕೆ ಅಂದ. ಸೊ ಫ್ರೆಂಡ್ಸ್, ಟೆಂಪಲಿಂದ ಬಂದ್ವಿ. ಬರೋ ಅಷ್ಟೊತ್ತಿಗಾಗಲೇ 3:30 ಆಗಿತ್ತು. ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಪಾಪುಗೆ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕೂರಿಸಿದ್ದೀನಿ. ಕೂದಲು ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಫುಲ್ಲು ಹಿಂಗೆ ಹರಡ್ಕೋಗ್ಬಿಟ್ಟಿದೆ, ಜುಟ್ಟು ಹಾಕಬೇಕು. ಇನ್ನು ನಾನು ಕೂಡ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಇವತ್ತು ಜೀವನ ಅವ್ರ ತಂಗಿ ಕೂಡ ಬರ್ತಾ ಇದ್ದಾರೆ, ಹಾಗಾಗಿ ಏನಾದರೂ ಮಾಡೋಣ ಸಂಜೆಗೆ ಅಂತ ಅಂದ್ಬಿಟ್ಟು, ಅಂದರೆ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕಿ ಮಾಡೋ ಹಾಗಿಲ್ವಲ್ಲ. ಸೊ ಹಾಗಾಗಿ ಬಜ್ಜಿ ಏನಾದರೂ ಮಾಡೋಣ ಅಂತ ಜೀವನ ತೊಗೊಂಬರೋದಕ್ಕೆ ಅಂತ ಕಳಿಸ್ದೆ. ಸೊ ಹೋಗಿದ್ದಾರೆ ಅವರು. ಹಾಗೆ ಮೇಲ್ಗಡೆ ಗೇಟ್ಗೆ ಪೇಂಟ್ ಮಾಡಬೇಕಾಗಿತ್ತು, ಇನ್ನೂ ಪೇಂಟೇ ಮಾಡಿಲ್ಲ. ಹಾಗಾಗಿ ಅದನ್ನು ಕೂಡ ಹಾಗೆ ತೊಗೊಂಬಂದ್ಬಿಡ್ತೀನಿ ಪೇಂಟ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಇನ್ನು ಪಾಪುಗೆ ನಾನು ಫೀಡಿಂಗ್ ಮಾಡಿಸ್ಕೊಂಡು ಕಿವಿ ಎಲ್ಲ ಅವಳದು ಏನು ಸ್ನಾನ ಮಾಡಿಸಿದ್ಮೇಲೆ ಅದೊಂಥರ ಬ್ಲ್ಯಾಕ್ ಆಗಿರುತ್ತೆ ನೋಡಿ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡಿದೆ. ಆರಾಮಾಗಿ ಫೀಡಿಂಗ್ ಮಾಡಿಸೋವಾಗ ಕ್ಲೀನ್ ಮಾಡಿದ್ರೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿಸ್ಕೊತಾಳೆ. ಇನ್ನು ಬೇರೆ ಟೈಮಲ್ಲಿ ಅಂತಂದರೆ ಆಗಲ್ಲ. ಸೊ ಹಾಗಾಗಿ ಈ ಟೈಮಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ನಾನು ಇವತ್ತಿನ ವಿಡಿಯೋ ಏನೂ ಎಡಿಟೇ ಮಾಡಿಲ್ಲ, ನೋಡೋಣ ಹೇಗಾಗುತ್ತೆ ಅಂತ. ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂತಂದರೆ ನೋಡೋದು ಹೇಗಾಗುತ್ತೆ ಅಂತ. ಇನ್ನು ಸಿರಿ ಇದ್ದಾಳಲ್ಲ, ಇಲ್ಲೇ ಆಟ ಆಡಿಕೊಂಡು ಅವಳ ಜೊತೆ ಈಗ ನಾನು ಆಟ ಆಡ್ತಾ ಕೂತ್ಕೊಂಡಿದ್ದೆ. ಸರಿ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಣ ಅಂತ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಲೈಕ್ ನಿಜವಾಗ್ಲೂ ಯಾವ ಥರ ಮೂಮೆಂಟ್ ಇತ್ತು ಅಂತಂದರೆ ತುಂಬ ಖುಷಿ ಆಯಿತು. ವೆಂಕಟೇಶ್ವರನ ನಾನು ತುಂಬ ಹತ್ತಿರದಿಂದ ನೋಡಿದ್ದು. ಗೊತ್ತಿಲ್ಲ ಅದೇನು ಫ್ಯೂಚರಲ್ಲಿ ಕ್ಲೋಸ್ ಮಾಡ್ತಾರೋ ಏನೋ, ಅಂದರೆ ಗ್ರಿಲ್ಸ್ ಎಲ್ಲ ಹಾಕಿ ಆ ಕಡೆ ಈ ಕಡೆ ಎಲ್ಲ ಕ್ಲೋಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಈ ಸಲ ಅಂತೂ ನಾನು ತುಂಬ ಹತ್ತಿರದಲ್ಲಿ ಹೋಗಿ ದೇವ್ರನ್ನ ನೋಡಿಕೊಂಡು ದೇವ್ರನ್ನ ಆಶೀರ್ವಾದ ಕೂಡ ತೊಗೊಂಬಂದೆ. ತುಂಬ ಖುಷಿ ಆಯಿತು ನನಗೆ. ಅದೊಂಥರ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಷ್ಟು ಹತ್ತಿರದಲ್ಲಿ ನಾನು ಯಾವುದೇ ದೇವಸ್ಥಾನದಲ್ಲೂ ದೇವ್ರನ್ನ ನೋಡಿರಲಿಲ್ಲ. ಇಷ್ಟು ಹತ್ತಿರದಲ್ಲಿ, ಲೈಕ್ ಇಲ್ಲಿ ದೇವರಿದೆ, ನಾನು ಇಲ್ಲಿದ್ದೀನಿ, ಇಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಅದೊಂಥರ ನಂಗೆ ತುಂಬ ಖುಷಿ. ಜೊತೆಗೆ ನಾನು ಇಷ್ಟಪಡುವಂತಹ ವೆಂಕಟೇಶ್ವರ ಸ್ವಾಮಿನ ನೋಡಿದ್ನಲ್ಲ ಅಷ್ಟು ಹತ್ತಿರದಿಂದ, ಅದಿದ್ದದ್ದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ಒಂಥರ ತುಂಬ ಸ್ಪೆಷಲಾಗಿತ್ತು. ಹಾಗಾಗಿ ನಾನು ಒಂದಷ್ಟು ಹ್ಯಾಬಿಟ್ಸ್ ಇದೆ ನಂದು. ಹೇಗೆ ಅಂದರೆ ನನಗೇನಾದರೂ ಸ್ಪೆಷಲ್ ಅಂತ ಅನಿಸುತ್ತೆ ನೋಡಿ, ಆ ದಿನಾಂಕ ಮತ್ತು ಟೈಮಿಂಗು ಎಲ್ಲ ಏನೇನು ನಡೀತು ಅಂತ ಅಂದ್ಬಿಟ್ಟು ನೋಟ್ ಮಾಡಿ ಇಟ್ಕೊತೀನಿ. ಸೊ ಅದರಲ್ಲಿ ಇದನ್ನು ಕೂಡ ನೋಟ್ ಮಾಡಿ ಇಟ್ಕೊಂಡೆ. ಸೊ ಖುಷಿ ಆಯಿತು. ಫ್ಯೂಚರಲ್ಲಿ ಒಂದಿನ ಈ ದಿನ ಈ ಗಳಿಗೆ ಈ ಟೈಮ್ ಅಂತೆಲ್ಲ ನೆನೆಸ್ಕೊಬೋದಲ್ವಾ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನು ಜೀವನಿಗೆ ಹೊರಗಡೆ ಅದೇನಿದೆ ಗ್ರಿಲ್ಸು ನೆನೆ ಕಿತ್ತೋಗಿತ್ತಲ್ಲ ಬಟ್ಟೆ ಹಾಕೋದು, ಫ್ಲೈಯಿಂಗ್ ಹ್ಯಾಂಗರ್ಸ್ದು. ಸೊ ಅದನ್ನು ಒಂದು ಸ್ವಲ್ಪ ರೆಡಿ ಮಾಡೋದಕ್ಕೆ ಹೇಳಿದೆ. ಚಿಂಟು ರೆಡಿ ಮಾಡಿದ್ದೆ, ಬಟ್ ಅದೇನೋ ಸರಿ ಇರಲಿಲ್ಲ. ಏನು ಮಾಡ್ತಾಯಿದ್ಯಾ ನೀನು? ಕೊಡಿಲಿ ಬೇಡ ಅದು. ಜಲ್ದಿ ಬಿಟ್ಕೊಂಡು ಇವು ನನ್ನ ಮಗಳು. ಏನು ಆಟಾಡ್ತಾ ಇದೆಯಾ ನೀನು ಸಿರಿಮ್ಮ? ಏನು ಆಟಾಡ್ತಾ ಇದೆಯಾ ನೀನು? ಕೂದಲು ನೋಡೋ ಅವ್ಳ್ದು ಹೆಂಗಾಗೈತೆ. ತಗೊಬಂದಪ್ಪ. ಇವತ್ತು ಫೈನಲಿ ಪೇಂಟಿಂಗ್ ಮಾಡ್ತೀಯಾ? ಯಾವ ಕಲರ್ ತಂದೆ? ಪುಣ್ಯಕ್ಕೆ ಪಿಂಕು ಮೆರೂನು ಇಂಥವು ತಂದಿಲ್ಲಲ್ಲ. ಆರೆಂಜ್ ಕೇಳಿದೆ. ಬ್ಲೂ ಆಯಿತು, ಪಿಂಕ್ ಆಯಿತು, ಕೊನೆಗೆ ಆರೆಂಜ್ ಕೇಳಕ್ಕೆ ಹೋಗಿದ್ದ. ಯಾವುದು ಸಿಗ್ಲಿಲ್ಲ ಅಂತ ಬ್ಲ್ಯಾಕ್ ಎತ್ಕೊಬಂದ. ಬ್ಯಾಕ್ಗ್ರೌಂಡ್ಗೆ ನೀನು ಟೀ ಶರ್ಟ್ಗೆ ಹೆಂಗೆ ಮ್ಯಾಚ್ ಆಗ್ತಾ ಇದ್ದು ಗೊತ್ತಾ? ಗ್ರೇ ಹಾಕೊಂಡಿದ್ಯಲ್ಲ, ಸಿಮಿಲರ್ ಕಲರ್ ಮ್ಯಾಚ್ ಆಗ್ತಾಯಿತ್ತು. ಸರಿ ಬಾ ಮಾಡೋಣ. ನಾನು ಯಾಕೆ ಬರಲಿ, ನೀನು ಮಾಡವು, ನಾನು ಬರಲ್ಲ.
ನಂಗೆ ಅದು ಮೊದಲೇ ಅದು ಸ್ಮೆಲ್ಲು ಆಗಲ್ಲ, ಒಂಥರ ತಲೆನೋವು ಬಂದಂಗೆ ಆಗುತ್ತೆ. ಮಾಡು ಹೋಗಪ್ಪ, ನಾನು ಬರಲ್ಲ. ನಾನೇನಕ್ಕೆ ಬರಲಿ, ನಾನು ಏನಕ್ಕೆ ಬಂದು ಮಾಡಲಿ ಕಂಪ್ನಿಗೆ? ಏನಕ್ಕೆ ಕಂಪ್ನಿ? ಬೇಜಾರಾಗುತ್ತೆ ಒಬ್ಬನೇ ಮಾಡಕ್ಕೆ. ಸರಿ ಬಾ, ಹೋಗಿ ಕಾಫಿ ಮಾಡ್ಕೊಬರೋ. ಹೋಗಿ ಬೇಜಾರಾಗ್ತೈತೆ ಹಂಗೂ ನೋಡೋಕ್ಕೆ. ಕಾಫಿ ಕುಡ್ಕೊಂಡು ನೋಡ್ತೀನಿ. ಹೋಗ್ರಿ. ಹಾಲು ಐತೆ? ಇಲ್ಲ, ಇದು ಕಡಲೆ ಹಿಟ್ಟು ತರಲಿಲ್ವಾ? ಯಾಕೆ? ಬಾಳೆಕಾಯಿ ಎಲ್ಲೂ ಇರಲಿಲ್ಲ, ಎಲ್ಲ ಎತ್ತಿಸ್ಬಿಟ್ಟವ್ರೆ, ಅಂಗಡಿಗಳೆಲ್ಲೂ ಹಾಕ್ಸ್ತಾ ಇಲ್ಲ. ಒಳ್ಳೆ ಕೆಲಸ ಬಿಡು. ಬೆಳಗ್ಗೆ ಹೋದವಳು ನಾನು ತರಬೇಕಾಗಿತ್ತು, ಮರ್ತು ಬಂದೆ. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೂ ಯೂಸ್ ಮಾಡೋಂಗಿಲ್ಲ. ಇಲ್ಲ ಅಂದಿದ್ದರೆ ಈರುಳ್ಳಿ ಬೋಂಡ ಮಾಡ್ತಿದ್ದೆ. ಹೋಗೋ ಪಪ್ಪು. ಪಪ್ಪು ಅಂತೀನಿ, ಅಪ್ಪು. ಸಿರಿ ನೋಡಿ ಎಲ್ಲ ಹೋಗೋಳೆ ರೀ. ಹಂಗೆ ಬಟ್ಟೆನೂ ಎತ್ಕೊಂಡು ಹೋಗ್ಬಿಡ್ರಿ ಮೇಲಕ್ಕೆ, ವಾಶ್ಗೆ ಹಾಕ್ಬಿಡೋದ. ಎಷ್ಟು ಪೇಂಟು ರೀ? ಅಲ್ಲೊಂದು ಚೇರ್ ಇತ್ತಲ್ಲ, ಸ್ಟೂಲ್, ಅದಕ್ಕೂ ಪೇಂಟ್ ಮಾಡಿಬಿಡು. ಬ್ಲ್ಯಾಕೇ ಮಾಡು, ಪರವಾಗಿಲ್ಲ. ಮಗುನ ಇಟ್ಕೊಳ್ರಿ, ಅವಳಿಗೆ ತುದಿಗೆ ಬಂದಿದ್ರು ಇಟ್ಕೊಳಲ್ವಲ್ಲ. ಅಲ್ಲ, ಇಷ್ಟು ದೊಡ್ಡ ಪೇಂಟ್ ಬ್ರಷ್ ತಂದಿದ್ಯಾ? 3 ಇಂಚ್ ಕೇಳಿದೆ. ಸರಿ, ಹೋಗಿ ಮಾಡೋಗು. ಹಂಗೆ ಆ ಬಟ್ಟೆಗಳನ್ನೆಲ್ಲ ವಾಶ್ಗೆ ಎತ್ಕೊಂಡಾಗ ಹಾಕ್ಬಿಡು. ನಾನು ಒಂಚೂರು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಿರಿ ಬಾ, ಜುಟ್ಟಾಕ್ತೀನಿ ಬಾ. ನಿಂಗೆ ಬಾ, ಫಸ್ಟು ಜುಟ್ಟಾಕ್ತೀನಿ ಬಾ. ಏಯ್ ಸಿರಿ, ಜುಟ್ಟಾಕ್ತೀನಿ ಬಾ ಸಿರಿ. ನಿಂಗೆ ಇಲ್ಲಿ ಒಂದು ನಿಮಿಷ ಕುಚ್ಚೋ ಸಿರಿ. ನೀನು ರಬ್ಬರ್ ಬ್ಯಾಂಡ್ ಹಾಕೋಣ. ಬೈಲಿ ಬೈಲಿ. ಹೆಂಗೋ ಮಲಿಕೋತಾ ಇದ್ಲಪ್ಪ. ಪಾಪು ಯಾವುದೋ ಈಚೆ ಕಡೆ ಅಳ್ತಿತ್ತು, ಎದ್ದೇ ಬಿಟ್ಟು. ಇವನ್ ಜುಟ್ಟು ಹಾಕೋ ಅಷ್ಟೊತ್ತಿಗೆ ನನಗೆ ಸಾಕಾಗುತ್ತೆ. ಎಷ್ಟು ಸತಿ ಓಡಾಡಿಸ್ತಾಳೆ ಗೊತ್ತಾ? ಮುಂದೆ ಹೋಗ್ತಾಳೆ, ಹಿಂದೆ ಬರ್ತಾಳೆ, ಮುಂದೆ ಬರ್ತಾಳೆ, ಹಿಂದೆ ಹೋಗ್ತಾಳೆ. ತಲೆ ಸ್ನಾನ ಮಾಡಿಸ್ದಾಗಂತೂ ಈ ಕೂದಲಿಂದ ಇಲ್ಲಿವರೆಗೂ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ ತಲೆ ಸ್ನಾನ ಮಾಡಿಸ್ತಾರೆ. ಬಾ. ಹಾಯ್ ಹಾಯ್ ರೀ. ಈ ಫ್ರಾಕ್ ಬದಲು ಅವಳಿಗೆ ಪ್ಯಾಂಟ್ ಹಾಕು ಹೇಳ್ತೀನಿ, ಚಳಿ ಇದೆ ಬೇರೆ. ಎತ್ಕೊಡು, ಒಂದು ಟೀ ಶರ್ಟು, ಒಂದು ಪ್ಯಾಂಟು. ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ ನಾನು. ನನಗೆ ಚಳಿ ಆಗುತ್ತೆ. ಈ ಒಂದು ಡ್ರೆಸ್ಸು ಪಾಪ ಗೊತ್ತಿಲ್ಲದಲ್ಲೇ ಹಾಕ್ಬಿಡ್ತಾರೆ ನನಗೆ. ಏನು ಮಾಡೋದು? ಹಾಂ, ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ. ಮುದ್ದು ಪಂಗರಿ ನೋಡು. ಅಯ್ಯೋ ದೇವಾ ಪರಮಾತ್ಮ, ಕುತ್ಕೊಳ್ಳವ ತಾಯಿ, ಒಂದು ನಿಮಿಷ. ಬಟ್ಟೆನಾದರೂ ಹಾಕಿಸ್ಕೋ. ಒಂದು ಬಟ್ಟೆ ಹಾಕಿಸ್ಕೊಳಕ್ಕೆ ಎಷ್ಟು ಅವತಾರ ಮಾಡ್ತೀಯ ಗೊತ್ತಾ? ಆಯ್ತು. ಪಪ್ಪ ಇಲ್ಲಪ್ಪ, ಪಪ್ಪ ಹೆಂಗೆ ಹೋಯ್ತಾಳ್ತಾಳೆ, ಎಲ್ಲೋ ಹೋಯ್ತಾಳೆ ಇವಳು ಗೊತ್ತಿಲ್ಲ. ಎಲ್ಲಿಗೆ ಓಡೋಗೋದ? ಬಟ್ಟೆ ಹಾಕ್ಸ್ಕೊಳೋದು ಬಿಟ್ಟು ಏನು ಸರಿ ಬೈತಾಯ್ತಾ ಮಮ್ಮಿ? ನೀನು ಹಿಂಗೆ ಆಡಿದ್ರಿ ಇನ್ನೇನು ಮತ್ತೆ ನೋಡಲಿ. ಎಲ್ಲಿಗೆ ಒಂದು ನಿಮಿಷ ಸುಮ್ಮನಿರಲ್ಲ. ಅಯ್ಯೋ ಅಯ್ಯಯ್ಯಪ್ಪ. ಪ್ಯಾಂಟ್ ಹಾಕ್ತೀನಿ ಬಾ. ಪ್ಯಾಂಟ್ ಹೊರಗಡೆ ಚಳಿ ಐತೆ, ಪ್ಯಾಂಟ್ ಹಾಕೊಳ್ಳೋಣ, ಫುಲ್ ಟೀ ಶರ್ಟ್ ಹಾಕೊಳ್ಳೋಣ, ಸಾಕ್ಸ್ ಹಾಕೊಳ್ಳೋಣ. ಏನಿಲ್ಲ, ಓಡ್ತಾ ಇರೋಲ್ಲ ನಾವು ಒಂದು ಕಡೆ. ನೋಡು, ಕುತ್ಕೊಳ್ಳಿ, ಕುಚ್ಚೋ. ಸರಿ ಸರಿ ಇರು, ಒಂದು ನಿಮಿಷ ಇರು, ಆಯಿತು. ಮಳೆ ಬರಂಗೆ ಆಗೈತೆ ಬೇರೆ. ಹಾಕೋ ಸಿರಿ. 2 ನಿಮಿಷ ಕುತ್ಕೊಳಲ್ಲ. ಕುಂತೋಳೆ ಹೆಂಗೋ ಪುಣ್ಯಕ್ಕೆ. ಈಗ ಹೋಗ್ಬಿಡು, ಎಲ್ಲ ಹೋಗ್ತೀಯ ನೋಡ್ತೀನಿ ನಾನು. ಸಾಕಾಯ್ತು ನನಗಂತೂ. ನಮ್ಮ ಮಮ್ಮಿ ಬಟ್ಟೆ ಹಾಕಿದ್ರು ನೋಡಿ.
ಸಾಕಾಯಿತು ನನಗೆ. ಮಮ್ಮಿ ಇವಾಗ ನನಗೆ ಬಟ್ಟೆ ಹಾಕಿದ್ದಾರೆ, ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕಿದ್ದಾರೆ. ಮಿಂಚು ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕಿದ್ದಾರೆ. ನೋಡಿ ಹೆಂಗಿದ್ದೀನಿ ನಾನು ಹೇಳಿ. ಹೊರಗಡೆ ಮಳೆ ಬರ್ತಾ ಇದೆ, ಅದಕ್ಕೆ ನನಗೆ ಈ ಟೀ ಶರ್ಟು ಈ ಪ್ಯಾಂಟು ಹಾಕಿದ್ದಾರೆ. ನನಗಂತೂ ಸಾಕಾಯ್ತಪ್ಪ. ಅವಳಿಗೇನು ಗೊತ್ತಾ, ಹೊರಗಡೆ ಒಂದು ಪಾಪ ಅಳ್ತಿದೆ, ಸೌಂಡ್ ಕೇಳಿಸ್ತಿದ್ಯಾ? ಅವಳಿಗೆ ಯಾರು ಅಳ್ತಿದ್ದಾರೆ ಅಂತ ನೋಡಬೇಕು. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ನೋಡ್ರಿ ಹೆಂಗೆ ಹೋಗೋದು, ಓಡ್ತಾ ಇದೆ. ಅವಳು ನೋಡಬೇಕು ಯಾರದು ಅಳ್ತಿರೋದು. ಫೀಡಿಂಗ್ ಮಾಡಿಸ್ತಾ ಇದ್ರು ಹಿಂಗೆ ತಿರುಗಿ ಕೇಳಿಸ್ಕೊಳ್ಳೋದು ಯಾರು ಹೇಳ್ತಾ ಇರೋದು ನನ್ನ ಹತ್ರ. ಇವಳಿಗೆ ಅದೇನೋ ಸಿರಿ ಗೊತ್ತಿಲ್ಲ. ಸಿರಿ, ಓಯ್ ಸಿರಿ. ಅವ್ರ ಅಣ್ಣಂಗೆಲ್ಲ ನಾವು ಹೊಡೆದ್ಬಿಟ್ನಾ ನನ್ನ ಹತ್ರ. ಯಾರದು ಸಿರಿ? ಹೋಗು ನೋಡ್ಕೊಂಬ ಹೋಗು, ಅದು ಯಾರು ಅಂತ ಕರ್ಕೊಂಡು ಹೋಗ್ರಿ ಒಂದು ರೌಂಡು. ಅದೆಲ್ಲಿ ನೋಡ್ಕೊಂಡು ಬರ್ತಾಳೆ, ನೋಡ್ಕೊಂಬರ್ಲಿ. ತಗೋ ಹೋಗ್ಬೇಕಾ? ನೋಡ್ಬೇಕಾ ನೀನು ಯಾರು ಹೇಳ್ತಾ ಇರೋದು ಅಂತ? ಹಿಂಗೆ ಆಡಿದ್ರೆ ಹೆಂಗೆ ಸಿರಿ? ನಿದ್ದೆ ಬರ್ತಾಯ್ತಾ? ಹಾಂ ಸರಿ, ಮಲಗಿಸ್ಬಿಡೋಣ ಸಿರಿ ಮಗಳನ್ನ ಮಲಗಿಸ್ಬಿಡೋಣ. ಪಚ್ ಮಾಡ್ಲಾ? ಯಾವ ಡ್ಯಾಡಿ ತಗೋ, ನೀನು ಟೆಡಿ ಬೇರ್ ತಗೋ. ಟೆಡಿ ಬೇರ್ ನಿಂತು ಮಾಷಾ ಬೇರ್, ನೀನೇ ಮಾಷಾ, ಇದು ಬೇರ್. ಅವಳ ಒಂದು ಫ್ರಾಕ್ಗಳು ಹಾಕೋತಾಳೆ ನೋಡು, ಕಾಟನ್ ಫ್ರಾಕ್ಸ್ಗಳು. ಅದಕ್ಕೊಂದು ಟೋಪಿ ಕಟ್ಬಿಟ್ರೆ ಸೇಮ್ ಮಾಷಾ ಥರನೇ ಕಾಣಿಸ್ತಾಳೆ. ಅದಕ್ಕೆ ಇದು ಕರೆಕ್ಟಾಗೈತೆ. ಹಿಂಗೆ ಕೊಟ್ಬಿಟ್ಟು ಮಾಷಾ ಬೇರ್ ಫೋಟೋ ಶೂಟ್ ಮಾಡಿಸ್ಬೋದು ಅಲ್ವಾ? ಒಂದು ಕರ್ಚೀಫಲ್ಲಿ ಟೋಪಿ ಕಟ್ಬಿಟ್ರೆ ಆಯಿತು, ಮಾಷಾ ಬೇರೆ. ಏನಂತಾರೆ ಹಿಂಗೆ, ಅದೇನೋ ಸ್ಕಾರ್ಫ್ ಥರ ಕರ್ಚೀಫಲ್ಲಿ ಕಟ್ಟೋದು. ಏನದು ನಿಂದ ಇದು ಬೇರು? ಹಾಯ್ ಸಿರಿ, ಏನು ಮಾಡು? ಹಾಯ್ ನೀನು ಮಾಡು. ಹಾಯ್. ಅಯ್ಯೋ ಇದು ಯಾವಾಗ ತಂದಿದ್ದೇಳು? ನಾವು ಮನೆ ಕಟ್ಸೋ ಟೈಮಲ್ಲಿ ಐಕೆ ಆಗಿ ಹೋಗಿದ್ವಿ, ಅವಾಗ ತಗೊಂಡ್ಬಂದಿದ್ದು. ಖಾಲಿ ಏನಕ್ಕೆ ಹೋಗ್ಬೇಕು ಸುಮ್ಮನೆ ಅಂತ. ಬೇಕು ಅವ್ನು ಯಾವುದೋ ಕೋತಿ ತಗೊಂಡಿದ್ದ. ಅವಾಗ ಕೋತಿ ಬೇಡ ಅಪ್ಪು, ಇದನ್ನ ತಗೋದು ಚೆನ್ನಾಗೈತೆ ಅಂತ ಇದನ್ನ ತಗೊಂಡ್ಬಂದ್ವಿ. ನೋಡಿದ್ರೆ ಅದು ಅವನಿಗಿಂತ ಜಾಸ್ತಿ ಇವಳು ಇಟ್ಕೊಂಡು ಆಟಾಡ್ತಾವಳೆ. ಸಾಫ್ಟ್ ಆಗಿರೋದು ಇಷ್ಟ. ಇದನ್ನ ಮಿಷಿನ್ ವಾಶ್ ಕೂಡ ಮಾಡ್ಬೋದು. ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಸ್ಟಾರ್ ಇಟ್ಕೊಂಡು ಹೊಡೋದು. ನನ್ನ ಮಗ ಏನೋ ಮಿಷನ್ ಮಾಡಲ್ ತಗೊಂಡ್ಬಂದಿದ್ದು, ಈಗ ಅಲಂಕಾರ ಮಾಡ್ಕೊಂಡವನೆ. ಅಲಂಕಾರ ಅಲ್ಲ, ಅವಲಕ್ಷಣ ಮಾಡಾಕ್ಬಿಟ್ಟವನೆ. ಕಲರ್ ಎಲ್ಲ ಮಾಡಿ ಹಿಂದೆಗಡೆ ಇದನ್ನ ಕೊಡಲ್ಲ, ಇದು ಸುಮ್ಮನೆ ಹಿಂಗೆ ಇಟ್ಟಿರ್ತೀನಿ ಅಷ್ಟೇ. ಇನ್ನೊಂದೆಲ್ಲ ಶಾರ್ಕ್ ಇರಬೇಕು, ಆ ಶಾರ್ಕ್ ಕೆಳಗಡೆನೇ ಇರಬೇಕು. ಅದೊಂದು ಇದೊಂದು. ಡಾಗ್ ಇತ್ತಲ್ಲ ಎಲ್ಲ ಐತೆ. ಆ ಡಾಗ್ ಅಲ್ಲೇ ಇರಬೇಕು ಕೆಳಗಡೆ. ಹಾಯ್ ಸಿರಿ, ನೀನ್ ಮಾಡುವ. ಹಾಯ್ ಮುದ್ದು ಮಗ್ಲಿ, ಏನ್ ಮಾಡ್ತಿದ್ಯಾ ನೀನು? ಬೇರ್ ಏನ್ ಮಾಡ್ತಿದ್ಯಾ ನೀನು? ಯಾವ ಹೋಗಿದ್ದೆ? ಎಲ್ಲೋಗಿದ್ದೆ? ನಾನು ಆಫೀಸ್ ಮನೆಗೆ ಹೋಗಿದ್ದೆ, ನೀನೆಲ್ಲ ಹೋಗಿದ್ದೆ? ಸಾಕಾ? ಈ ಹೆಣ್ಮಕ್ಳು ಜಾಸ್ತಿ ಈ ಥರ ಗೊಂಬೆಗಳು ಇಷ್ಟ ಆಗುತ್ತೆ. ನನ್ನ ಹತ್ರನೂ ಒಂದಿತ್ತು, ಅದು ನನಗೆ ಮೋಹಿನಿ ಥರ ಆಗುತ್ತೆ. ನಾನು ರಾಣಿ ಆಟಾಡಿ ಏನೋ ಮಾಡಾಕ್ಬಿಟ್ಟಿದ್ವಿ, ಅದಕ್ಕಂತೂ ಅವಲಕ್ಷಣ.
ಸರಿ ಹೋಗ್ಲಿ ಬಾಯಿ ಕುತ್ಕೊಂಡು ಆಟ ಆಡು. ಮಮ್ಮಿ ಕೆಲಸ ಆಯ್ತು, ಮಮ್ಮಿ ಮಾಡ್ಕೊಳುತ್ತೆ, ಪಾಪ ಪೇಂಟ್ ಮಾಡ್ಕೋಗುತ್ತೆ. ಓಕೆ 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 ಬಾಯ್ ಬಾಯ್ ಮಾಡು ಸರಿ. ಬಾಯ್ ಸಿರಿ. ಬಾಯ್ ಬಾಯ್. ಇಲ್ಲಿ ಬಾಯ್ ಮಾಡು, ಬಾಯ್ ಮಾಡು ಬೇಗ. ಇಲ್ಲಿ ಬಾಯ್ ಸಿರಿ. ಹೇ ಡಮಕ್ ಅಂತ ಉಣ್ಕೊ. ಎದಳ್ತಾಳೆ ನೋಡಿ 2 ನಿಮಿಷ. ಬಾ ಸಿರಿ. ಬಾ ಬಾಯ್ ಹೋಗೋಣ ಸಿರಿ. ಪಾಪ ಬಾಯ್ ಬಾಯ್ ಸಿರಿ. ಬರ್ತೀಯ ನೀನು? ಬಾಯ್ ಸಿರಿ. ಪಿಕಬು ಪಿಕಬು. ಚೆಂಡು ದೊಡ್ಡ ಏನ್ ಮಾಡ್ತೈತೆ ಸರಿ ಮಮ್ಮಿ? ಹ ಓಯ್ ಸರಿ ಈ ಕಡೆ ಬಾ. ಈಗ ಹೋಗ್ತೀಯಾ? ಏನದು ನಿಮ್ಮ ಅಣ್ಣ ಏನೇನ ತೆಗ್ದಿಟ್ಟಿರ್ತಾನೆ. ಕೊಡಿಲಿ ಕೊಡು ಬಾಬಾ. ಕೊಡಮ್ಮ ಕೊಡಮ್ಮ. ಕೊಡು ಬೇಗ ಕೊಡು. ಕೊಡು ಮಮ್ಮಿ ಕೊಡು ಬೇಗ. ಕೊಡು ಕೊಡು. ಕೊಡಿಲಿ ಮಮ್ಮಿ ಕೈ ಕೊಡು. ಕೊಡು ಕೊಡು. ಹಂಗೆಲ್ಲ ಇಟ್ಕೋಬಾರ್ದು ಅದನ್ನು. ಕೊಡು ಕೊಡು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ತೆ ನಮಸ್ತೆ. ಬಾಯ್ ಸಿರಿ. ಇಲ್ಲಿ ಬಾಯ್. ಇಲ್ಲಿ ನೋಡಿಲಿ ಬಾಯ್. ಬಾಯ್ ಮಾಡು ಸರಿ. ಹಾಯ್. ಸರಿ. ಬ್ಯಾಗ್ ಇಲ್ಲಿ ಸಿರಿಮಾ ಬಾಯ್. ಬಾಯ್. ನೀನು ಅಪ್ಪಸಿ ಮನೆಗೆ ಹೋಗು, ನಾನು ಬಾಯ್ ಹೋಗ್ತೀನಿ ಆಯ್ತಾ? ಸಿರಿ ಬಾಯ್. ಅಂತೂ ನಿದ್ದೆನೇ ಬರ್ತಾ ಇದೆ.